ಏನಮ್ಮ ನನಗ್ ಧೈರ್ಯ ಹೇಳೋ ಬದಲು ಅಳ್ತಿದ್ಯಲ್ಲ. ನಿನ್ನನ್ನು ಶೌರ್ಯನ ಕೈಗೆ ಒಪ್ಸೋದಕ್ ಮುಂಚೆ ಈ ಕೈಯಿಂದನೇ ನಿನ್ನ ಎಷ್ಟು ಮುದ್ದಾಗಿ ಬೆಳೆಸಿದ್ದೆ. ಅಂತ ನಿನ್ನ ಇವತ್ತು ಈ ಸ್ಥಿತಿಯಲ್ಲಿ ನೋಡೋದಕ್ಕೆ ನನ್ನ ಕೈಯಿಂದ ಆಗ್ತಾ ಇಲ್ಲಮ್ಮ. ಅಮ್ಮ, ಈ ರೀತಿ ಅಳು ಮುಖ ಇಟ್ಕೊಂಡು ನಿನ್ ಮನೆಗೆ ಹೋದ್ರೆ ಅಪ್ಪಂಗೆ ಖಂಡಿತ ಡೌಟ್ ಬರುತ್ತೆ ಅಮ್ಮ. ಅಮ್ಮ ಪ್ಲೀಸ್ ಅಮ್ಮ, ನಾನಿಲ್ಲಿ ತುಂಬಾ ಹೊತ್ತು ಇರೋದಿಲ್ಲಮ್ಮ, ನಾನು ಬಂದ್ಬಿಡ್ತೀನಿ. ನೀವು ಮನೆಗೆ ಹೋಗಿ. ಆಮೇಲೆ ನೀನೆಲ್ಲಿ ಹೋಗಿದ್ದೆ ಅಂತ ಅಪ್ಪ ಕೇಳಿದ್ರೆ ಚೆನ್ನಾಗಿರಲ್ಲ. ಮಾವ, ನೀನ್ ಅಮ್ಮನ್ ಕರ್ಕೊಂಡು ಮನೆಗೆ ಹೋಗು. ಹಾಗೆ ಆಗ್ಲಮ್ಮ, ಏನೇ ಅವಶ್ಯಕತೆ ಇದ್ರು ಶೌರ್ಯಂಗೆ ನಮಗ್ ಫೋನ್ ಮಾಡಕ್ ಹೇಳು. ನೀವ್ ಮೊದ್ಲು ಮನೆಗೆ ಹೋಗಿ. ಹೋಗಮ್ಮ ರಾಜಿ. ಹಂಗಮ್ಮ ಬಾ ಅಮ್ಮ, ಹೋಗೋಣ. ಹೋಗು, ಹುಷಾರು. ನಡೀತಂಗಮ್ಮ. ಪೊಲೀಸು? ಪೊಲೀಸರು ಯಾಕೋ ನಮಸ್ಕಾರ ರಘುರಾಮ್ ಅವರೇ. ನಮಸ್ಕಾರ. ಪೊಲೀಸರೇ ಬರ್ದೇ ಇರೋ ನಿಮ್ಮನೆಗೆ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಬರ್ಬೇಕಾಯ್ತು. ಏನಾಯ್ತು ಎಸ್ ಐ ಅವರೇ? ಸೀನುನ ಕರೀರಿ ಸರ್. ಯಾಕೆ? ಸ್ವಲ್ಪ ಕರೀರಿ ಸರ್, ಹೇಳ್ತೀನಿ. ಸೀನು, ನಿನ್ನನ್ನು ಹುಡ್ಕೊಂಡು ಪೊಲೀಸ್ ಅವ್ರು ಬಂದಿದ್ದಾರೆ. ಏನಮ್ಮ, ಏನ್ ನಡೆದಿರ್ಬೋದು? ಏನೋ ಕಣೆ, ಆ ಚಾರು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾಳೋ ಏನೋ. ಹೌದಾ? ಅವ್ರು ಯಾರು? ನನ್ನ ಹೆಂಡತಿ ಆದ್ಯ. ಅದೇ ಕಂಪ್ಲೇಂಟ್. ಏನಾಯ್ತು ಅಂತ ಹೇಳಿ ಎಸ್ ಐ ಅವರೇ. ಸೀನು ಮೊದಲೇ ಹೆಂಡತಿಗೆ ವಿಚ್ಛೇದನ ಕೊಡ್ದೇನೆ ಎರಡನೇ ಮದುವೆ ಆಗಿದ್ದು ಅಲ್ಲದೆ ಆ ಹುಡುಗಿ ಕಣ್ಣು ಹೋಗೋಕೆ ಕಾರಣ ಇವನೇ ಅಂತ ಆ ಹುಡುಗಿ ಪೇರೆಂಟ್ಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಣ್ಣು ಹೋಗೋದು ಅಂತಂದ್ರೆ ಏನು? ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಿಮ್ಮಗ ಯಾರ ಜೊತೆ ಜಗಳಾಡ್ತಾ ಚಾರುನ ಕೋಪದಲ್ಲಿ ನೂಕ್ಬಿಟ್ಟ. ಅವಳು ಕಣ್ಣಿಗೆ ಮುಳ್ತಂತೆ ಚುಚ್ಕೊಂಡು ದೃಷ್ಟಿ ಹೋಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನ್ ಮಾತಾಡ್ತಿದ್ದೀರಾ ಸರ್? ನಮ್ಸಿನೂ ಹಾಗೆ ಯಾಕೆ ಮಾಡ್ತಾನೆ? ಆ ಕುಟುಂಬದಿಂದ ಎಷ್ಟೋ ಸಮಯ ನಾವು ದೂರನೇ ಉಳಿದಿದ್ದೀವಿ. ಅವನ್ ಹೇಳ್ತಾ ಇರೋದೆಲ್ಲ ಸುಳ್ಳು ಸರ್. ಅವನಷ್ಟಕ್ಕೂ ಮನುಷ್ಯನೇ ಅಲ್ಲ, ಅವಕಾಶವಾದಿ. ಏನ್ ನಡೀತು ಅಂತ ಎನ್ಕ್ವೈರಿ ಮಾಡ್ಬೇಕೇ ಹೊರತು ಹೀಗೆ ಮನೆಗ್ ಬರೋದು ಕರೆಕ್ಟ್ ಅಲ್ಲ ಸರ್. ಮೀನಿನ ತರ ನಮ್ಮ ಮನೆ ಒಳಗಡೆ ಸೇರ್ಕೊಂಡು ನಮ್ಮನ್ನ ಬುಟ್ಟಿಗೆ ಹಾಕೊಂಡು ನಮ್ಮ ಆಸ್ತಿನೆಲ್ಲ ದೋಚೋದಕ್ ನೋಡಿದ್ರು. ಹಾಗೆ ಅವ್ರು ಬೀಸಿದ ಬಲೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದ ನನ್ ಮಗ ಸೀನು. ಸಮಯಕ್ಕೆ ಸರಿಯಾಗಿ ಎಲ್ಲ ಗೊತ್ತಾಯ್ತು, ನಮ್ ಪುಣ್ಯ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆಲ್ಲ ಮುಳುಗ್ ಹೋಗಿರ್ತಿದ್ವಿ. ಕಾನೂನು ಮುಂದೆ ಯಾವ ಸಂಬಂಧನೂ ಇಲ್ಲ. ಎಲ್ರಿಗೂ ನ್ಯಾಯ ಕೊಡ್ಸೋದಕ್ಕೆ ಕಾನೂನಿರೋದು. ಸೀನುನ ಕರ್ಕೊಂಡು ಹೋಗಿ. ಅಯ್ಯೋ ಅಯ್ಯೋ, ಶಬಾಷ್, ಈಗ ನೀವು ರಾಜಾರಾಮ್ ಅನ್ಸ್ಕೊಂಡ್ರಿ. ನೀವ್ ಬಾಯಿ ಮುಚ್ತೀರಾ? ನೀನಾದ್ರೂ ಹೇಳು. ಅನ್ಯಾಯವಾಗಿ ನನ್ ಮೊಮ್ಮಗನ್ನ ಅಪರಾಧಿ ಮಾಡಿ ಇವಾಗ ಶಬಾಷ್ ಅಂತಿದ್ಯಾ? ಅಮ್ಮ, ವಾದ ಮಾಡೋದು ಅನವಶ್ಯಕ. ಪೊಲೀಸರಿಗೆ ಸಹಕರಿಸೋದು ನಮ್ ಧರ್ಮ. ಅಣ್ಣ, ಇದು ಅನ್ಯಾಯ. ಹೌದು ಭಾವನವ್ರೆ. ನಡೆದಿರೋದ್ರಲ್ಲಿ ಅವ್ನ್ ತಪ್ಪೇನು ಇಲ್ಲ ಅಂತ ಗೊತ್ತಿದ್ದು ಕರ್ಕೊಂಡು ಹೋಗೋದಕ್ಕೆ ಹೇಳ್ತಿದ್ಯಾ? ಕಾನೂನ್ನ ಗೌರವಿಸಬೇಕು ಪದ್ಮ.
ತಪ್ಪು ಮಾಡಿಲ್ಲ ಅಲ್ವಾ ದೊಡ್ಡಪ್ಪ? ತಪ್ಪನ್ನ ಒಪ್ಕೊ ಅಂತ ಹೇಳ್ತಿಲ್ವಲ್ಲಮ್ಮ. ಈ ಕಲಿಯುಗದಲ್ಲಿ ನಿಯತ್ತಾಗಿರೋರಿಗೆ ಶಿಕ್ಷೆ ಆಗ್ತಿರೋದು ಅಣ್ಣ. ಲೋ ರಾಜು, ಮಕ್ಕಳನ್ನ ಹಾಸ್ಟೆಲ್ಗೆ ಸೇರ್ಸಕ್ಕೆ ನನ್ ಮನ್ಸು ಒಪ್ತಾ ಇರ್ಲಿಲ್ಲ. ಈಗ ನೇರವಾಗಿ ಪೊಲೀಸರಿಗೆ ಒಪ್ಪಿಸ್ಬಿಡ್ತೀಯಾ? ಭಯ ಪಡ್ಬೇಡಿ, ಹೋಗಿದ್ದ ದಾರಿಲೇ ನಿರ್ದೋಷಿಯಾಗಿ ವಾಪಸ್ ಬರ್ತಾನೆ. ಗೊತ್ತಾಗ್ದೆ ಆಗಿರೋ ತಪ್ಪಿಗೂ ಬೇಕು ಅಂತ ಮಾಡಿರೋ ತಪ್ಪಿಗೂ ವ್ಯತ್ಯಾಸ ತಿಳ್ಕೊಂಡ್ರೆ ಒಳ್ಳೇದು. ಸೀನುನ ಹಾಗೆ ಹೇಗ್ ಕರ್ಕೊಂಡು ಹೋಗ್ತಾರೆ? ನಿಜ ಏನು ಅಂತ ವಿಚಾರಿಸಿದ್ರೆ ಗೊತ್ತಾಗುತ್ತೆ. ಸೀನು, ನೀನು ತಪ್ಪು ಮಾಡಿಲ್ಲ ಅಂದ್ರೆ ಧೈರ್ಯವಾಗಿ ಅವ್ರ ಜೊತೆ ಹೋಗು. ಹೋಗು. ಲೋ ಸೀನು, ಆ ಪಾಪಿಷ್ಟಗೆ ಸಹಾಯ ಮಾಡಕ್ ಹೋಗಿ ನೀನ್ ಯಾಕೋ ಸಿಕ್ಕಾಕೊಂಡೆ? ಇಲ್ ನೋಡು, ನನ್ ಮೊಮ್ಮಗನ್ ಮೇಲ್ ಒಂದ್ ಏಟ್ ಬೀಳ್ಬೇಕು, ಅವಾಗ ಮಾಡ್ತೀನಿ ನಿಮ್ಗೆಲ್ಲ. ಇರಿ, ಒಂದ್ ನಿಮಿಷ ಇರಿ. ಯಾಕಿಲ್ ಪೊಲೀಸ್ ಸ್ಟೇಷನ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ನಿನ್ನ ಮದ್ವೆ ಮಾಡ್ಕೊಂಡು ನಿನಗೆ ಅನ್ಯಾಯ ಮಾಡಿ ಇವಾಗ ನೀನ್ ನೋಡಕ್ ಆಗದೆ ಇರೋರ್ ತರ ಮಾಡಿ ಗೌರವದಿಂದ ಅತ್ತೆ ಮನೆ ಕರ್ಕೊಂಡು ಹೋಗಿ ಸನ್ಮಾನ ಮಾಡ್ಬೇಕಾ? ಅಮ್ಮ, ಮೊದ್ಲು ಸ್ವಲ್ಪ ಮರ್ಯಾದೆಯಿಂದ ಮಾತಾಡೋದ್ ಕಲ್ತ್ಕೋ. ಏನ್ ಮಾತಾಡ್ತಿದೀಯ ನೀನು? ಇದೊಂದು ಹೊಸ ನಾಟಕನಾ? ಯಾವ ಹೆಂಡ್ತಿನೂ ಅವಳ ಗಂಡನ ಮೇಲೆ ಪ್ರೀತಿ ಇರೋ ಹಾಗೆ ನಾಟಕ ಮಾಡಲ್ಲ.